Welcome, my dear students. In this session, we are going to discuss the unit 5, heat and temperature. In this heat and temperature, in the previous session we have discussed about what is meant by anomalous expansion of water and also expansion of gases, right? What is meant by expansion of gases? Gases expands on heating, their volume may changes on expansion, and it is always greater than that of the liquid. If the gas is heated at constant pressure, its volume increases. If the volume is heated at constant pressure, if the gas is heated at constant volume, its pressure increases. There is a vice versa. It is about expansion of gases. And in the previous class we have discussed about anomalous expansion of water. Let us take a view regarding anomalous expansion of water. What is meant by anomalous expansion of water? Generally, all liquids expands on heating. The liquids expands while we are heating, but water behaves in a peculiar way. Water have the different property regarding this. What is that property? In the sense, up to 0 to 4 degrees Celsius, their behavior is changes. The water behavior is changes compared to any other liquids. ಬೇರೆ ಲಿಕ್ವಿಡ್ಸ್ಗಳಿಗೆಲ್ಲ ಈ ಥರ ಪ್ರಾಪರ್ಟಿ ಇಲ್ಲ. ಓನ್ಲಿ ಫಾರ್ ದ ಕೇಸ್ ಆಫ್ ವಾಟರ್ ಇಟ್ ಹ್ಯಾವ್ ಅ ಅನಾಮಲಸ್ ಎಕ್ಸ್ಪ್ಯಾನ್ಷನ್. ಅನಾಮಲಸ್ ಎಕ್ಸ್ಪ್ಯಾನ್ಷನ್ ಅಂದರೆ 0 to 4 ಡಿಗ್ರಿ ಸೆಲ್ಸಿಯಸ್ ಡಿಕ್ರೀಸ್ ಆಗ್ತಾ ಇದ್ದರೆ 0 to 4 ಡಿಗ್ರಿ ಸೆಲ್ಸಿಯಸಲ್ಲಿ ಇನ್ಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಆಗ್ತಾ ಇದ್ದರೆ ಡಿಕ್ರೀಸ್ ಆಗುತ್ತೆ. ಇದೊಂಥರ ಡಿಫ್ರೆಂಟ್ ಬಿಹೇವಿಯರು 0 to 4 ಡಿಗ್ರಿ ಸೆಲ್ಸಿಯಸಲ್ಲಿ. ಸೊ ದಟ್ generally all the liquids expands on heating. ವಾಟರ್ ಏನು ಮಾಡುತ್ತೆ ನೋಡಿ, ವೆನ್ ಹೀಟೆಡ್ ಫ್ರಮ್ 0 to 4 ಡಿಗ್ರಿ ಸೆಲ್ಸಿಯಸ್ ಅಂದರೆ 0 ಇಂದ 4 ಡಿಗ್ರೀಸ್ 100ವರೆಗೂ ಅಂದರೆ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಅಂದರೆ ಹೀಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಜನರಲಿ ಏನಾಗಬೇಕು, ವಾಲ್ಯೂಮು ಇನ್ಕ್ರೀಸ್ ಆಗಬೇಕು. ಅಂದರೆ ಇಫ್ ಯು ಆರ್ ಈಟಿಂಗ್ ವಾಟರ್ ಇನ್ ದ ಸೆನ್ಸ್ ವಾಲ್ಯೂಮ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ಡ್. ಬಟ್ ಇಲ್ಲಿ 0 to 4 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ, ಡಿಕ್ರೀಸಸ್ ಆಗುತ್ತೆ. ಆನ್ ಹೀಟಿಂಗ್ ಫರ್ದರ್ 4 ಡಿಗ್ರಿ ರೀಚ್ ಆದಮೇಲೆ 5 ಡಿಗ್ರಿ 6 ಡಿಗ್ರಿಗೆ ಹೋಗ್ತಿದ್ದಂಗೆ ಇಟ್ಸ್ ವಾಲ್ಯೂಮ್ increases. So this is what we called anomalous expansion on heating. ಸೊ ಅದೇ ಥರ anomalous expansion ಡ್ಯೂರಿಂಗ್ ಕೂಲಿಂಗ್ ಪ್ರೋಸೆಸ್ ಏನಾಗುತ್ತೆ ನೋಡಿ, ಸೇಮ್ ಇದೇ ಥರ ಇದಕ್ಕೆ ಉಲ್ಟಾ ಹೊರೆಯೋದು. ಡ್ಯೂರಿಂಗ್ ಕೂಲಿಂಗ್ ಪ್ರೋಸೆಸ್ ವಾಲ್ಯೂಮ್ ಆಫ್ ಅ ವಾಟರ್ ಡಿಕ್ರೀಸಸ್ ಅಪ್ ಟು 4 ಡಿಗ್ರಿ ಸೆಲ್ಸಿಯಸ್. ವಾಲ್ಯೂಮ್ ಆಫ್ ವಾಟರ್ ಏನಾಗುತ್ತೆ, ಅಪ್ ಟು 4 ಡಿಗ್ರಿ ಸೆಲ್ಸಿಯಸ್ವರೆಗೂ ಮಾತ್ರ ಅದು ರೀಚ್ ಆಗ್ತಾ ಇರುತ್ತೆ. ಡ್ಯೂರಿಂಗ್ ಕೂಲಿಂಗ್ ಪ್ರೋಸೆಸ್ ವಾಲ್ಯೂಮ್ ಆಫ್ ವಾಟರ್ ಡಿಕ್ರೀಸಸ್ ಅಪ್ ಟು 4 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ 100ಇಂದ 4 ಡಿಗ್ರಿ ಸೆಲ್ಸಿಯಸ್ವರೆಗೂ ಅಪ್ ಟು 4 ಡಿಗ್ರಿ ಸೆಲ್ಸಿಯಸ್ವರೆಗೂ ಡಿಕ್ರೀಸ್ ಆಗುತ್ತೆ. ಆಫ್ಟರ್ ದಟ್ ಏನಾಗುತ್ತೆ, ಆಫ್ಟರ್ ಇಟ್ ರೀಚಸ್ 4 ಡಿಗ್ರಿ ಸೆಲ್ಸಿಯಸ್ ಇಟ್ ಈಸ್ ಫರ್ದರ್ ವಿ ಕೂಲ್ಡ್. ಅದನ್ನು ಮತ್ತೆ ನಾವು ಕೂಲ್ ಮಾಡ್ತಾ ಹೋದ ಹಾಗೆ ಅಪ್ ಟು 0 ಡಿಗ್ರಿ ಸೆಲ್ಸಿಯಸ್ ಅದು ಇಲ್ಲಿ ಅದೇನಾಗಲ್ಲ, ಇನ್ಕ್ರೀಸಸ್ ಆಗುತ್ತೆ. ಇಟ್ಸ್ ವಾಲ್ಯೂಮ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ ಇನ್ ಬಿಟ್ವೀನ್ 4 ಡಿಗ್ರಿ ಟು 0 ಡಿಗ್ರಿ. ಅಂದರೆ 100ಇಂದ 4 ಡಿಗ್ರಿ ಕೂಲಿಂಗ್ ಪ್ರೋಸೆಸ್ಸಲ್ಲಿ ಡಿಕ್ರೀಸ್ ಆಗಬೇಕು, ಡಿಕ್ರೀಸ್ ಆಗ್ತಾ ಇರುತ್ತೆ ಅಪ್ ಟು 4 ಡಿಗ್ರಿ ಸೆಲ್ಸಿಯಸ್. 4 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗ್ತಿದ್ದಾಗೆ ಅದರ ಬಿಹೇವಿಯರು ಇನ್ವರ್ಸ್ ಮಾಡ್ಕೊಂಡ್ಬಿಡುತ್ತೆ. ಅಂದರೆ ಇಲ್ಲಿ ಡಿಕ್ರೀಸ್ ಆಗ್ತಿದ್ರೆ ಇಲ್ಲಿ ಇನ್ಕ್ರೀಸ್ ಆಗೋಗುತ್ತೆ. ಸೊ ದಿಸ್ ಇಸ್ ಅ ಪೆಕ್ಯುಲರ್ ಬಿಹೇವಿಯರ್ ಆಫ್ ಅ ವಾಟರ್. ದಟ್ಸ್ ವಾಟ್ ವಿ ಕಾಲ್ಡ್ ಆಸ್ anomalous expansion of water. And also further we cool down up to 0 degree Celsius, its volume increases. So that ಇಲ್ಲೇನಾಗುತ್ತೆ, ಡೆನ್ಸಿಟಿ ಆಫ್ ಜನರಲ್ ಆಗಿ ಈಗ ವಾಟರ್ ಇದೆ ಅಂತ ಅಂದರೆ ವಾಟರಲ್ಲಿ ಐಸ್ ಕ್ಯೂಬ್ ಹಾಕಿದ್ರೆ ಐಸು ತೇಲುತ್ತೆ. ಅಬ್ಸರ್ವ್ ಮಾಡಿದ್ದೀರಾ ಅಲ್ವಾ? ಐಸ್ ಕ್ಯೂಬ್ ಫ್ಲೋಟ್ಸ್ ಆನ್ ವಾಟರ್. ವೈ, ಏನಕ್ಕೆ ಐಸ್ ಕ್ಯೂಬು ಫ್ಲೋಟ್ ಆಗುತ್ತೆ, ಏನಕ್ಕೆ ಅಂತ ಅಂದರೆ ಇಟ್ ಈಸ್ ಡ್ಯೂ ಟು ದ ಡೆನ್ಸಿಟಿ ಆಫ್ ವಾಟರ್ ಈಸ್ ಮೋರ್. ಅಂದರೆ ಯಾವುದು ತೇಲ್ತಿರುತ್ತೆ ಅದಕ್ಕೆ ಡೆನ್ಸಿಟಿ ಕಡಿಮೆ ಇರುತ್ತೆ, ಅಂದರೆ ಮಾಸ್ ಬೈ ವಾಲ್ಯೂಮು ಕಡಿಮೆ ಇರುತ್ತೆ. ಸೊ ದಟ್ ಅದು ತೇಲ್ತಿರುತ್ತೆ. ಡೆನ್ಸಿಟಿ ಈಸ್ ಲೆಸ್ ಫಾರ್ ಐಸ್ ಕಂಪೇರ್ ಟು ವಾಟರ್. ಸೊ ಅದಕ್ಕೆ ಅದು ಫ್ಲೋಟ್ ಆಗುತ್ತೆ. ಸೊ ದಟ್ಸ್ ವೈ ಇಲ್ಲಿ ಅಪ್ ಟು 4 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ, ಡೆನ್ಸಿಟಿ ಆಫ್ ವಾಟರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್
is less than that of the 4 degree Celsius. So density at 4 degree Celsius ಏನಿರುತ್ತೆ ಜಾಸ್ತಿ ಇರುತ್ತೆ, ಡೆನ್ಸಿಟಿ ಆಫ್ ವಾಟರ್ at 0 degree Celsius ಕಡಿಮೆ ಇರುತ್ತೆ. ಸೊ ಇದು ಒನ್ ಆಫ್ ದ ಕಂಡೀಷನ್. This unique feature is boon for the aquatic animals ಅಂತ ಹೇಳ್ತೀವಿ. ಅಕ್ವಾಟಿಕ್ ಅನಿಮಲ್ಸ್ ಅಂತ ಅಂದರೆ ಅಕ್ವಾಟಿಕ್ ನೀರಿನಲ್ಲಿ ವಾಸಿಸುವ ಜೀವಿಗಳು. ಸೊ ನೀರಿನಲ್ಲಿ ವಾಸಿಸುವ ಜೀವಿಗಳಿಗೆ ವಾಟರ್ ಈಸ್ ಎಸೆನ್ಷಿಯಲ್ ಥಿಂಗ್. ಸೊ ಇನ್ ದ ಕೇಸ್ ಆಫ್ cold countries, in the case of polar regions, what happens in the cold countries the temperature goes below 0 degree Celsius. ಅಂದರೆ ಈಗ ಲೇಕು ಪಾಂಡ್ಸ್ಗಳು, ಈಗ ನಿಮಗೆ ಡೌಟ್ ಬರ್ಬೋದು ಈ ಚಳಿಗಾಲದಲ್ಲೆಲ್ಲ ಹೊರಗಡೆ ಎಲ್ಲ ಫುಲ್ಲು ಕೊರೆ ಥರ ಇರುತ್ತೆ, ಬಟ್ ಆದ್ರೂ ಅಷ್ಟು ಟೆಂಪ್ರೇಚರ್ ಕಡಿಮೆ ಆಯ್ತಾ ಹೋದ್ರೂ ಅದರಲ್ಲಿ ಇರೋವಂಥ ಈಗ ಹೊಳೆಗಳಲ್ಲಿ, ಲೇಕ್ಸಲ್ಲಿ, ಪಾಂಡ್ಸಲ್ಲಿ ಇರೋವಂಥ ನೀರು ಯಾಕೆ ಫ್ರೀಸ್ ಆಗಲ್ಲ ಅಂತ ಡೌಟ್ ಬರ್ಬೋದು. ಸೊ ಏನಕ್ಕೆ ಫ್ರೀಸ್ ಆಗಲ್ಲ ಅಂತ ಅಂದರೆ ಅದು ಫುಲ್ ಓವರ್ ಆಲ್ ಅಟ್ಮಾಸ್ಫಿಯರಲ್ಲಿ ಟೆಂಪ್ರೇಚರ್ ಇರುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಕಂಟ್ರಿ ಅಂದರೆ ಅರೌಂಡ್ ಅವರ್ ಸರೌಂಡಿಂಗ್ಸ್ ಇಟ್ಸ್ ನಾಟ್ ಲೆಸ್ ದ್ಯಾನ್, ಅದು ಅರೌಂಡ್ 13 to 12 to 19 ಅದೇ ಮಿನಿಮಮ್ ಟೆಂಪ್ರೇಚರ್. ತುಂಬ ಕಡಿಮೆ ಅಂದರೆ ಅಷ್ಟು ಟೆಂಪ್ರೇಚರ್ ಇರುತ್ತೆ. ಸೊ ಆ ಟೆಂಪ್ರೇಚರಲ್ಲೆಲ್ಲ ಐಸು ಫ್ರೀಸ್ ಆಗಲ್ಲ. ಸೊ ಐಸ್ ಫ್ರೀಸ್ ಆಗಬೇಕು ಅಂದರೆ 0 degree Celsius ಇರಬೇಕು. ಈ 0 degree Celsius ಅಂದರೆ ತುಂಬ ಕೋಲ್ಡು. ಸೊ ಈ 0 degree Celsius ಎಲ್ಲಿ ರೀಚ್ ಆಗುತ್ತೆ? ಇಟ್ ರೀಚಸ್ ಇನ್ ದ ಕೇಸ್ ಆಫ್ ಪೋಲಾರ್ ಕಂಟ್ರೀಸ್. ಪೋಲಾರ್ ಕಂಟ್ರೀಸಲ್ಲಿ ಅರೌಂಡ್ 0 degree Celsius ಅದು ತುಂಬ ಟೆಂಪ್ರೇಚರ್ ಕಡಿಮೆ ಇದೆ ಅಂತ ಕೇಸಲ್ಲಿ ಆಗುತ್ತೆ. ಸೊ ದಟ್ ಟೆಂಪ್ರೇಚರ್ ಫುಲ್ ಕೂಲ್ ಆಗಿದ್ದಾಗ ಒಂದು ವಾಟರ್ ಎಟ್ ದ ಸರ್ಫೇಸ್ ರೀಚಸ್ 4 degree Celsius ಏನಾಗುತ್ತೆ, ಆ ವಾಟರು ಡೆನ್ಸಿಟಿ ಜಾಸ್ತಿ ಇರುತ್ತೆ, ಕಮ್ಸ್ ಡೌನ್. ಸೊ ದಟ್ ಇಟ್ ಐಸ್ ಕ್ಯೂಬ್ ಇಟ್ ಗೋಸ್ ಟು ದ ಬಾಟಮ್. ವೆನ್ ದ ಟೆಂಪ್ರೇಚರ್ ಫರ್ದರ್ ರೆಡ್ಯೂಸಸ್, ಅದರಲ್ಲಿ ಟೆಂಪ್ರೇಚರ್ ಮತ್ತೆ ರೆಡ್ಯೂಸ್ ಆದರೆ ಏನಾಗುತ್ತೆ, ವೆರಾಸ್ ಬಾಟಮ್ ವಾಟರ್ ರಿಮೈನ್ಸ್ ಅಟ್ 4 degree Celsius. ಬಾಟಮ್ ವಾಟರ್ ಟೆಂಪ್ರೇಚರು 4 degree Celsius ಆಗುತ್ತೆ. Aquatic animals live comfortably in the water around 4 degree Celsius. So whereas outside temperature may goes much less than that. So ಇಲ್ಲಿ ಏನಾಗ್ತಾ ಹೋಗುತ್ತೆ, ಐಸು ಫ್ರೀಸ್ ಆಗ್ತಾ ಹೋಗುತ್ತೆ. ಮೇಲ್ಗಡೆ ವಾಟರ್ ಇಲ್ಲಿ ಅಪ್ ಟು 4 degree Celsius ರೀಚ್ ಆಗ್ತಿದ್ದಾಗೆ ವಾಟರ್ ಏನಾಗುತ್ತೆ, ಕಮ್ಸ್ ಟು ಡೌನ್, ಬಾಟಮಿಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಸೊ ಇಲ್ಲಿ ವಾಟರ್ ಉಳಿಯುತ್ತೆ, 4 degree Celsius ಅಲ್ಲಿ ಇರುತ್ತೆ ಟೆಂಪ್ರೇಚರು. ಮೇಲ್ಗಡೆ ಮತ್ತೆ ಅದು ಟೆಂಪ್ರೇಚರ್ ಜಾಸ್ತಿ ಆಗದಂಗೆ ಸರ್ಫೇಸ್ ವಾಟರ್ ಏನಾಗ್ತಾ ಹೋಗುತ್ತೆ, 0 degree Celsiusಗೆ ರೀಚ್ ಆಗಿಬಿಡುತ್ತೆ. ಸೊ ಆದರೆ 0 degree ರೀಚ್ ಆಯಿತು ಅಂದರೆ ಇಟ್ ಮೇ ಬಿ ಫ್ರೀಸ್ ಆನ್ ದ ಟಾಪ್ ಆ್ಯಂಡ್ ಇಟ್ ಈಸ್ ಅ ವಾಟರ್ ಇನ್ ದ ಬಾಟಮ್. ಸೊ ದಿಸ್ ಈಸ್ ದ ಕಂಡೀಷನ್ ಇನ್ ದ ಕೇಸ್ ಆಫ್ anomalous expansion of water. Okay, got it? So this is one of the very important concept regarding the heat and temperature. What is meant by anomalous expansion in the sense around 0 to 4 degree Celsius. ಇದು ನಿಮಗೆ ತುಂಬ ನೆನಪಿರಬೇಕು. 0 to 4 degree Celsius ಏನಾಗ್ತಾ ಹೋಗುತ್ತೆ, there is a changes, that's what we call ಆ changes ಏನು ಅಂತ ಅಂದರೆ there is a change in the temperature. ಅಂದರೆ it ಡಿಕ್ರೀಸ್ ಆಗ್ತಾ ಇದ್ರೆ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಆಗ್ತಾ ಇದ್ರೆ ಇಟ್ ಗೋಯಿಂಗ್ ಟು ಡಿಕ್ರೀಸ್. ಸೊ ದಿಸ್ ಇಸ್ ದ ಕಂಡೀಷನ್. Okay, these are the concepts regarding the previous session. Let us discuss in today's session, that is gases law. Gases law. Gas laws. So what is meant by this gas laws? Gas laws ಅಂದ್ರೆ ಏನು ಅಂತ ಅಂದರೆ the law that relates the pressure, volume and temperature of the gas is known as gas laws. ಅಂದರೆ ಈ ಗ್ಯಾಸ್ಗಳು ಸಾಮಾನ್ಯವಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಗ್ಯಾಸು ಎಕ್ಸ್ಪ್ಯಾಂಡ್ ಆಗುತ್ತೆ ಆ್ಯಂಡ್ ಆಲ್ಸೋ ಅದ್ರ ಪ್ರೆಷರು, ವಾಲ್ಯೂಮು ಮತ್ತು ಟೆಂಪ್ರೇಚರ್ ಚೇಂಜ್ ಆಗ್ತಾ ಹೋಗುತ್ತೆ ಕಂಪೇರ್ ಟು ಲಿಕ್ವಿಡ್ಗೆ ಹೋಲಿಸಿದ್ರೆ ಎಕ್ಸ್ಪ್ಯಾನ್ಷನ್ನು ಅಂದರೆ ಡ್ರಮ್ಯಾಟಿಕ್ ಬಿಹೇವಿಯರ್ ಚೇಂಜಸ್ ಆಗೋದು ಗ್ಯಾಸಸ್ಸಲ್ಲಿ. ಓಕೆ, ಟೆಂಪ್ರೇಚರ್ ಮತ್ತು ಪ್ರೆಷರ್ ವೇರಿಯೇಷನಿಂದ. ಸೊ ದಟ್ ಓಕೆ
pressure, volume and temperature of a gas are related by the equation. That's what we call gas laws. Definition: the law that relates the pressure, volume and temperature of a gas The law that relates the pressure, volume and temperature of a gas this is what we call it as gas laws. Okay, gas laws anta andre enu? Gas laws andre the law that relates the pressure, volume and temperature of a gas. Okay, so the thing regarding this is example, PV is equal to pressure, volume and RT. Pressure, volume and RT. PV is equal to RT. Here nRT. N. So this is the equation which represents the gas law. ಅಂದರೆ ದ ಗ್ಯಾಸ್ ಲಾ ಅಂತಂದ್ರೇನು? ಪಿ ವಿ ಈಸ್ ಈಕ್ವಲ್ ಟು ಎನ್ ಆರ್ ಟಿ. ಇದರಲ್ಲಿ ನಿಮಗೆ ಐಡಿಯಲ್ ಗ್ಯಾಸ್ ಅಂತ ಬರುತ್ತೆ. ಐಡಿಯಲ್ ಗ್ಯಾಸ್, ದ ಗ್ಯಾಸ್ ಏನು ಐಡಿಯಲ್ ಗ್ಯಾಸ್ ಅಂದರೆ ದ ಗ್ಯಾಸ್ ವಿಚ್ obeys the equation PV is equal to nRT. PV that is equal to nRT is known as ideal gas. Okay, so ideal gas anta andrenu? The gas which obeys the equation PV is equal to nRT. Idu PV is equal to nRT andre gas law. ಗ್ಯಾಸ್ ಲಾ ಅಂತ ಅಂದರೆ ಆ ರಿಲೇಷನ್ಶಿಪ್ನ ತೋರಿಸೋದನ್ನು ಗ್ಯಾಸ್ ಲಾ ಅಂತ ಕರಿತೀವಿ. ಐಡಿಯಲ್ ಗ್ಯಾಸ್ ಅಂತ ಅಂದರೆ ಏನು? ದ ಗ್ಯಾಸ್ ವಿಚ್ ಒಬೇಸ್ ದ ಈಕ್ವೇಷನ್ ಪಿ ವಿ ಈಸ್ ಈಕ್ವಲ್ ಟು ಎನ್ ಆರ್ ಟಿ ಈಸ್ ನೌನ್ ಆಸ್ ಐಡಿಯಲ್ ಗ್ಯಾಸ್. ವೇರ್ ಪಿ ಈಸ್ ದ ಪ್ರೆಷರ್ ಆಫ್ ಎ ಗ್ಯಾಸ್, ವಿ ಈಸ್ ದ ವಾಲ್ಯೂಮ್ ಆಫ್ ಅ ಗ್ಯಾಸ್, N is the number of moles. N is the number of moles of a gas. Got it? So next thing is PV is equal to N R. R is a gas constant. T is a temperature of a gas. So these are the things regarding the gas laws. What is gas law? Gas law that relates the equation that relates the pressure, volume and temperature of a gas is known as gas laws. Then what is that equation? That is PV is equal to nRT. PV is equal to nRT in the sense, what is P? P is a pressure, V is the volume and R is the gas constant. T is the temperature. And N is the number of moles of a gas. And also ಈ equation ತುಂಬಾ important to PV is equal to nRT. Keep it in mind. PV nRT. See, ideal gas andre ಏನು? The gas which obeys the equation PV is equal to nRT is known as ideal gas. ನಿಮಗೆ ಡೌಟ್ ಬರ್ಬೋದು, ಏನಿದು ಐಡಿಯಲ್ ಗ್ಯಾಸ್ ಅಂದ್ರೇನು ಅಂತ. ಐಡಿಯಲ್ ಗ್ಯಾಸ್ ಇನ್ ದ ಸೆನ್ಸ್ ದ ಗ್ಯಾಸ್ ವಿಚ್ ಒಬೇಸ್ ದ ಈಕ್ವೇಷನ್ PV is equal to nRT. PV is equal to nRT ಅಂದರೆ ಯಾವುದಾದ್ರೂ ಒಂದು ಗ್ಯಾಸ್ದು, ಸಿ ಕನ್ಸಿಡರ್ ಎನಿ ಗ್ಯಾಸ್, ದ ಗ್ಯಾಸ್ ಹ್ಯಾವ್
the product of pressure and volume of a gas should be equal to a gas constant and temperature of the gas is known as ideal gas. ಯಾವ ಗ್ಯಾಸಿಂದು ಈ ಪ್ರೆಷರ್ ವಾಲ್ಯೂಮ್ನ ಮಲ್ಟಿಪ್ಲೈ ಮಾಡಿದ್ರೆ ಗ್ಯಾಸ್ ಕಾನ್ಸ್ಟೆಂಟ್ ಮತ್ತು ಟೆಂಪ್ರೇಚರ್ ಮತ್ತು ನಂಬರ್ ಆಫ್ ಮೋಲ್ಸ್ ಮಲ್ಟಿಪ್ಲೈ ಆಗಿರೋ ವ್ಯಾಲ್ಯೂ ಸಿಗುತ್ತೆ, ಆ ಥರ ಗ್ಯಾಸ್ನ ನಾವೇನಂತ ಕರಿತೀವಿ? ಐಡಿಯಲ್ ಗ್ಯಾಸ್. ಐಡಿಯಲ್ ಅಂದರೆ ಯೂನಿಕ್ ಗ್ಯಾಸ್ ಅಂತ. ಓಕೆ, ಸೊ ದಿಸ್ ಆರ್ ದ ಥಿಂಗ್ಸ್ ರಿಗಾರ್ಡಿಂಗ್ ದ ಐಡಿಯಲ್ ಗ್ಯಾಸ್ ಆ್ಯಂಡ್ ಗ್ಯಾಸ್ ಲಾಸ್. ಗ್ಯಾಸಸಲ್ಲಿ ನಿಮಗೆ ಇದು ಗ್ಯಾಸ್ ಲಾಸು ನಿಮಗೆ ಲಿಕ್ವಿಡಲ್ಲಿ ಲಿಕ್ವಿಡ್ ಲಾಸ್ ಅಂತ ಬರಲ್ವಾ ಅಂತ ಡೌಟ್ ಬರ್ಬೋದು. ಅಂದರೆ ಎಕ್ಸ್ಪ್ಯಾನ್ಷನ್ ಆಫ್ ಗ್ಯಾಸಸ್ ಅಂತ ಹೇಳಿದ್ವಿ, ಇವಾಗ ಎಕ್ಸ್ಪ್ಯಾನ್ಷನ್ ಆಫ್ ಗ್ಯಾಸಸ್ಸಲ್ಲಿ ಗ್ಯಾಸ್ ಲಾಸ್ ಅಂತ ಹೇಳ್ತಾ ಇದ್ದೀವಿ. ಸೊ ದರ್ ಇಸ್ ಅ ಡೌಟ್ ಬಿಟ್ವೀನ್ why we not consider the gas law, why we are only considering the gas law, not for solid loss and for liquid loss anta. See, gases only responds more dramatically with temperature and pressure. ಟೆಂಪ್ರೇಚರ್ ಮತ್ತು ಪ್ರೆಷರಿಗೆ ರಿಯಾಕ್ಟ್ ಆಗೋ ಅಂತಂದರೆ ಡಿಫ್ರೆಂಟ್ ಆಗಿ ರಿಯಾಕ್ಟ್ ಆಗೋವಂಥ ಫೇಸ್ ಅಂತ ಅಂದರೆ ದಟ್ ಈಸ್ ಗ್ಯಾಸ್ ಫೇಸ್. ಓಕೆ, ಸೊ the liquids, solids and plasma, there are different matters are there, but for the gases temperature and pressure are closely related to the volume. ಗೊತ್ತಾಗ್ತಿದೆಯಾ? ಟೆಂಪ್ರೇಚರ್ ಮತ್ತು ಪ್ರೆಷರ್ ಯಾವಾಗಲೂ ವಾಲ್ಯೂಮ್ಗೆ ರಿಲೇಟ್ ಆಗಿರುತ್ತೆ. So this predict the certain condition regarding this prediction can explain the occurrence, so that we are going to explain the gases laws. So this is the equation regarding the gas law, that is PV is equal to nRT. P pressure, V volume, N number of moles of a gas, R gas constant, T temperature. Next thing is isothermal process. What is meant by isothermal process? ಐಸೋ ಅಂತ ಅಂದರೆ ಸೇಮ್. ಓಕೆ, ಸೇಮ್ ಅಥವಾ ಕಾನ್ಸ್ಟೆಂಟ್ ಅಂತ. ಥರ್ಮಲ್ ಅಂತ ಅಂದರೆ ಟೆಂಪ್ರೇಚರ್. ಸೊ ಐಸೋಥರ್ಮಲ್ ಪ್ರೋಸೆಸ್ ಅಂತ ಅಂದರೆ ಸಿ what is meant by isothermal process? Isothermal process is a process in which it is a thermodynamic process in which thermodynamic process in which temperature of the system remains constant and also remains constant. ಇದರಲ್ಲಿ ಈ ಐಸೋಥರ್ಮಲ್ ಪ್ರೋಸೆಸ್ಸಲ್ಲಿ ಏನು ಮಾಡ್ತಾ ಇರ್ತೀವಿ? ಟೆಂಪ್ರೇಚರ್ನ ಕಾನ್ಸ್ಟೆಂಟ್ ಆಗಿಟ್ಟು ಲಿಕ್ವಿಡ್ನ ಅಥವಾ ಗ್ಯಾಸಸ್ನ ನಾವು ಹೀಟ್ ಮಾಡ್ತಾ ಹೋಗ್ತೀವಿ. ಟೆಂಪ್ರೇಚರ್ ಏನಾಗಿರುತ್ತೆ, ಈಗ ಒಂದು 5 ಡಿಗ್ರಿ ಸೆಲ್ಸಿಯಸಲ್ಲಿದೆ ಅಂತಂದರೆ ಅದನ್ನು 5 ಡಿಗ್ರಿ ಸೆಲ್ಸಿಯಸಲ್ಲೇ ಕಾನ್ಸ್ಟೆಂಟಾಗಿ ಟೆಂಪ್ರೇಚರ್ನ ಮೇಂಟೈನ್ ಮಾಡ್ತಾ ಇರ್ತೀವಿ. ಸೊ ಅದನ್ನು ನಾವೇನಂತ ಕರಿತೀವಿ? ಐಸೋಥರ್ಮಲ್ ಪ್ರೋಸೆಸ್. ಸೊ ವಾಟ್ ಈಸ್ ಮೀನ್ ಬೈ ಐಸೋಥರ್ಮಲ್ ಪ್ರೋಸೆಸ್? ಇಟ್ ಈಸ್ ಅ thermodynamic process in which temperature of the system remains constant. So in this case ಈ isothermal process ಅಲ್ಲಿ ಏನಾಗುತ್ತೆ? The heat transfer, in this case the heat transfer in and out of the system. And also this is a slow reaction. It is in slow rate. ಇದು ಪಾಯಿಂಟ್ ವೈಸ್ ಹಾಕಿ ಬರೀರಿ. See, it is a thermodynamic process in which temperature of the system remains constant is known as isothermal process. So the heat transfer in and out of the system.
So it is a slow rate. Okay, these are the condition of a isothermal process. Example condensations, in the sense melting of ice. ಮೆಲ್ಟಿಂಗ್ ಆಫ್ ಐಸ್ ಅಂತ ಅಂದರೆ, ಈಗ ಐಸ್ ಕ್ಯೂಬ್ನ ನಾವು ಹೊರಗಡೆ ಇಡ್ತೀವಿ. ಹೊರಗಡೆ ರೂಮ್ ಟೆಂಪ್ರೇಚರ್ ಏನಾಗಿರುತ್ತೆ, ಕಾನ್ಸ್ಟೆಂಟಾಗೇ ಇರುತ್ತೆ. ಅಂದರೆ ಈಗ ಒಂದು 24 ಡಿಗ್ರಿ ಸೆಲ್ಸಿಯಸ್ ಇದ್ದರೆ 24 ಡಿಗ್ರಿ ಸೆಲ್ಸಿಯಸ್ಸೇ ಇರುತ್ತೆ ರೂಮ್ ಟೆಂಪ್ರೇಚರ್. ಆದರೆ ರೂಮ್ ಟೆಂಪ್ರೇಚರ್ ಕಾನ್ಸ್ಟೆಂಟಾಗೇ ಇರುತ್ತೆ. ಐಸ್ ಏನಾಗ್ತಾ ಹೋಗುತ್ತೆ, ಅದು ಮೆಲ್ಟ್ ಆಗ್ತಾ ಹೋಗುತ್ತೆ. ಐಸ್ ಸಾಲಿಡಿಂದ ಲಿಕ್ವಿಡ್ ಆಗಿ ಅದು ಕನ್ವರ್ಟ್ ಆಗ್ತಾ ಇರುತ್ತೆ. ದಿಸ್ ಈಸ್ why it is due to the temperature variation. ಅಂದರೆ ಐಸೋಥರ್ಮಲ್ ಪ್ರೋಸೆಸ್ ಅಂದರೆ ಟೆಂಪ್ರೇಚರು ಕಾನ್ಸ್ಟೆಂಟ್ ಆಗಿರಬೇಕು, ಆ್ಯಂಡ್ ಆಲ್ಸೋ ದ ಹೀಟ್ ಟ್ರಾನ್ಸ್ಫರ್ ಇನ್ ಆ್ಯಂಡ್ ಔಟ್ ಆಫ್ ದ ಸಿಸ್ಟಮ್. ಅಂದರೆ ಈ ಮೆಲ್ಟಿಂಗ್ ಆಫ್ ಐಸಲ್ಲಿ ಏನಾಗುತ್ತೆ, ಅದರಲ್ಲಿ ಇರೋವಂಥ ಎನರ್ಜಿ, ಅಂದರೆ ಐಸಲ್ಲಿ ಅದು ಕೂಲಾಗಿರುತ್ತೆ, ಹೊರಗಡೆ ಬಂದ ತಕ್ಷಣ ಅದಕ್ಕೆ ಹೀಟ್ ಆಗುತ್ತೆ ಅಲ್ವಾ. ಸೊ ಅದು ಹೀಟ್ ಅದನ್ನು ಏನು ಮಾಡ್ತಾ ಇರುತ್ತೆ, ಅದರಲ್ಲಿರೋವಂಥ ಕೋಲ್ಡ್ನೆಸ್ ಆಫ್ ಐಸ್ನ ಅದು ಅಟ್ಮಾಸ್ಫಿಯರ್ಗೆ ಎಕ್ಸ್ಚೇಂಜ್ ಮಾಡುತ್ತೆ. ಓಕೆ, ಸೊ ಅಟ್ಮಾಸ್ಫಿಯರ್ಗೆ ಎಕ್ಸ್ಚೇಂಜ್ ಮಾಡೋದ್ರಿಂದ ಹೀಟ್ ಟ್ರಾನ್ಸ್ಫರ್ ಬಿಟ್ವೀನ್ ಇನ್ ಆ್ಯಂಡ್ ಔಟ್ ಆಫ್ ದ ಸಿಸ್ಟಮ್ ಅಂತ ಅಂದರೆ ಏನಿಲ್ಲ, ಸಿಸ್ಟಮ್ ಆ್ಯಂಡ್ ದ ಸರೌಂಡಿಂಗ್. ಈಗ ಯಾವುದರಲ್ಲಿ ಒಂದು ಪ್ರೋಸೆಸ್ ನಡೀತಿದೆ ಅಂದರೆ ಅದು ಸಿಸ್ಟಮ್ಮು, ಸರೌಂಡಿಂಗ್ಸ್ ಅಂತ ಅಂದರೆ ವಾತಾವರಣ ಸುತ್ತ. ಸೊ ದಿಸ್ ಈಸ್ ಅ ಸರೌಂಡಿಂಗ್ ಆ್ಯಂಡ್ ದಿಸ್ ಈಸ್ ಅ ಸಿಸ್ಟಮ್. ಹೀಟ್ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಸೊ ದಿಸ್ ಈಸ್ ದ ಕೇಸ್ ಫಾರ್ ದ ಐಸೋಥರ್ಮಲ್ ಪ್ರೋಸೆಸ್. ಐಸೋಥರ್ಮಲ್ ಪ್ರೋಸೆಸ್ಗೆ ಎಕ್ಸಾಂಪಲ್ ಮೆಲ್ಟಿಂಗ್ ಆಫ್ ಐಸ್. ಇಟ್ ಈಸ್ ಅ ಸ್ಲೋ ಪ್ರೋಸೆಸ್. ಓಕೆ, ಸೊ ಇಟ್ ಈಸ್ ಅ ಸ್ಲೋ ಪ್ರೋಸೆಸ್. ಐಸೋಥರ್ಮಲ್ ಪ್ರೋಸೆಸ್ ಅಂತ ಅಂದರೆ ಏನು, ಇಟ್ ಈಸ್ ಅ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆಗಿದ್ದು ಅಲ್ಲಿ ಹೀಟು ಸಿಸ್ಟಮ್ ಮತ್ತು ಸರೌಂಡಿಂಗ್ಸ್ ಮಧ್ಯ ಎಕ್ಸ್ಚೇಂಜ್ ಆಗ್ತಾ ಇರಬೇಕು. ಎಕ್ಸ್ಚೇಂಜ್ ಆಗ್ತಾ ಇದೆ ಅಂತ ಅಂದರೆ, ಸೊ ಅದನ್ನು ನಾವು ಏನಂತ ಕರಿತೀವಿ, ಮೆಲ್ಟಿಂಗ್ ಆಫ್ ಐಸ್ ಅಂತ ಕರೆಯೋದು. ದಿಸ್ ಈಸ್ ವಾಟ್ ವಿ ಕಾಲ್ಡ್ ಐಸೋಥರ್ಮಲ್ ಪ್ರೋಸೆಸ್. ಅದಕ್ಕೆ ಎಕ್ಸಾಂಪಲು ಮೆಲ್ಟಿಂಗ್ ಆಫ್ ಐಸ್. ಸೊ ದೀಸ್ ಆರ್ ದ ಥಿಂಗ್ಸ್ ರಿಗಾರ್ಡಿಂಗ್ ಐಸೋಥರ್ಮಲ್ ಪ್ರೋಸೆಸ್. ಐಸೋಥರ್ಮಲ್ ಪ್ರೋಸೆಸ್ ಅಂತ ಅಂದರೆ ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಐಸೋಥರ್ಮಲ್ ಇನ್ ದ ಸೆನ್ಸ್ ದರ್ ಇಸ್ ಅ ಎಕ್ಸ್ಚೇಂಜ್ ಆಫ್ ಹೀಟ್ ಟ್ರಾನ್ಸ್ಫರ್ ಬಿಟ್ವೀನ್ ಇನ್ ಆ್ಯಂಡ್ ಔಟ್ ಆಫ್ ದ ಸಿಸ್ಟಮ್. ಐಸೋ ಅಂತ ಅಂದರೆ ಸೇಮ್. ಥರ್ಮೋ ಸ್ಟ್ಯಾಂಡ್ಸ್ ಫಾರ್ ಟೆಂಪ್ರೇಚರ್. In a thermodynamic process, temperature of the system remains constant is known as isothermal process. This isothermal process is a slow process. It is a slow process. So that it is a slow process, and also heat transfer between in and out of the system. It is a slow process. Example for the isothermal process is a melting of ice. Ice is going to melt. ಐಸ್ ಏನಾಗ್ತಾ ಇರುತ್ತೆ, ಮೆಲ್ಟ್ ಆಗ್ತಾ ಇರುತ್ತೆ. ಅಲ್ಲಿ ರೂಮ್ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆಗೇ ಇರುತ್ತೆ, ಬಟ್ ಅದರಲ್ಲಿ ಏನಾಗ್ತಾ ಹೋಗುತ್ತೆ, ಪ್ರೆಷರ್ ವೇರಿಯೇಷನ್ ಇದೆ. ಅಂದರೆ ಡ್ಯೂ ಟು ದ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆಗಿರುತ್ತೆ, ಸ್ಲೋ ಆಗಿ ಅದು ಐಸು ಮೆಲ್ಟ್ ಆಗ್ತಾ ಬರುತ್ತೆ. ಸೊ ಆ ಪ್ರೋಸೆಸ್ನ ನಾವೇನಂತ ಕರಿತೀವಿ, ಐಸೋಥರ್ಮಲ್ ಪ್ರೋಸೆಸ್ ಅಂತ ಕರೆಯೋದು. ಸೊ ದಿಸ್ ಆರ್ ದ ಥಿಂಗ್ಸ್ ರಿಗಾರ್ಡಿಂಗ್ ಐಸೋಥರ್ಮಲ್ ಪ್ರೋಸೆಸ್. ಎಕ್ಸಾಂಪಲ್ ಮೆಲ್ಟಿಂಗ್ ಆಫ್ ಐಸ್. Okay, so today's class we are discussed about what is meant by gas law. Gas law anta andre enu, the law which interrelates the equation for pressure, volume and temperature. ಇವೆಲ್ಲದಕ್ಕೂ ಇರುವಂಥ ಇಂಟರ್ ರಿಲೇಷನ್ಶಿಪ್ನ ಗ್ಯಾಸ್ ಲಾಸ್ ಅಂತ ಕರಿತೀವಿ. ಗ್ಯಾಸ್ ಲಾಸಲ್ಲಿ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ, ದಟ್ ಈಸ್ ಇದನ್ನು ಐಡಿಯಲ್ ಗ್ಯಾಸ್ ಈಕ್ವೇಷನ್ ಅಂತ ಕರೀತಾರೆ. ಈ ಈಕ್ವೇಷನ್ನ ಐಡಿಯಲ್ ಗ್ಯಾಸ್ ಈಕ್ವೇಷನ್. ಐಡಿಯಲ್ ಗ್ಯಾಸ್ ಈಕ್ವೇಷನ್ ಅಂತ ಅಂದರು PV is equal to nRT. ಸೊ ಹಾಗಾದರೆ ವಾಟ್ ಈಸ್ ಮೀನ್ಡ್ ಬೈ ಐಡಿಯಲ್ ಗ್ಯಾಸ್? ಐಡಿಯಲ್ ಗ್ಯಾಸ್ ಅಂತ ಅಂದರೆ ದ ಗ್ಯಾಸ್ ವಿಚ್ obeys the equation PV is equal to nRT is known as ideal gas. And also there is a relationship between the PV and nRT.
What is P here? PV is equal to nRT. P anta andre pressure, V stands for volume, N stands for number of moles, R stands for gas constant, and T is a temperature. So these are the things regarding gas laws. Okay, so this is about isothermal process and example. So that in the notes you have to write down from here to here. Just copy to your notes. Gas laws anta heading haki illinda illige idu definition for gas laws, and write down this also. PV is equal to nRT, and write down side heading ideal gas, and just mention the definition and also description. Isothermal process, for this you have to write down these three things. Isothermal process ಅಂತ ಅಂದರೆ ನೀವು ಈ ಮೂರು ಕಾನ್ಸೆಪ್ಟ್ನ, ಈ ಮೂರು ಪಾಯಿಂಟ್ಸ್ನ ನೆನ್ಪಿಟ್ಕೋಬೇಕು. ಐಸೋಥರ್ಮಲ್ ಪ್ರೋಸೆಸ್ ಅಂದರೆ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆಗಿರುತ್ತೆ, ಹೀಟು ಸಿಸ್ಟಮ್ ಮತ್ತು ಸರೌಂಡಿಂಗ್ ಮಧ್ಯೆ ಟ್ರಾನ್ಸ್ಫರ್ ಆಗ್ತಿರುತ್ತೆ, ಆ್ಯಂಡ್ ಆಲ್ಸೋ ದಿಸ್ ಒನ್ ಈಸ್ ಅ ಸ್ಲೋ ಪ್ರೋಸೆಸ್. ಆ್ಯಂಡ್ ಎಕ್ಸಾಂಪಲ್ ಏನು, ಮೆಲ್ಟಿಂಗ್ ಆಫ್ ಐಸ್. ಓಕೆ, in the notes just write on from here to here. Okay, let us discuss in the next classes. If you have any doubt, ask me. Okay, shall we continue in the next session? I am going to wind up the class. Okay, thank you all. If you have any doubts regarding these two, gas laws and the isothermal process and all, if you have any doubts regarding this, just ask me, and just update the notes from day to day. Just write down from year to year. Okay.